ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಅರ್ಜುನ್. ಸೊ ಬನ್ನಿ, ನಾಳೆ ಮಾರ್ಕೆಟ್ ಯಾವ ರೀತಿ ಮೂವ್ ಆಗ್ಬೋದು ಅಂತ ಡಿಸ್ಕಸ್ ಮಾಡೋಣ. ಒಂದು ನಿಮಿಷ ನಾನು ಚಾರ್ಟ್ ಶೇರ್ ಮಾಡ್ತೀನಿ. ಸೊ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಸೊ ಯಾವ ರೀತಿ ಕಾಣ್ತಾ ಇದೆ ನೋಡಿ. ಓಕೆ, ಸೊ ಕಂಪ್ಲೀಟ್ಲಿ ಇಲ್ಲಿ ಒಂದು ರೇಂಜ್ ಆಗಿತ್ತು ಅಪ್ ಟ್ರೆಂಡ್ ಅಲ್ಲಿ. ಓಕೆ, ಇಟ್ ಈಸ್ ಲೈಕ್ ಅ ಚಾನಲ್ ಓನ್ಲಿ. ಓಕೆ, ಸೊ ಇದು ಒಂದು ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಚಾನಲ್ ಕ್ರಿಯೇಟ್ ಆಗಿತ್ತು. ಸೊ ಅದೇ ಚಾನಲ್ ಎಲ್ಲಿ ರೆಸ್ಪೆಕ್ಟ್ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಂಡ್ ದೆನ್ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಕಂಪ್ಲೀಟ್ಲಿ ಗ್ಯಾಪ್ ಡೌನ್ ಆಯ್ತು. ಅಂಡ್ ಗ್ಯಾಪ್ ಡೌನ್ ಆದ ನಂತರ ಇಮಿಡಿಯೇಟ್ಲಿ ಬೈಯಿಂಗ್ ಪ್ರೆಷರ್ ಸ್ಟಾರ್ಟ್ ಆಯ್ತು. ಓಕೆ, ಸೊ 48,800 900 ನಿಯರ್ ಓಪನ್ ಆಗಿ ಸೀದಾ ಮೇಲ್ಗಡೆ ಹೋಯ್ತು 200 ಪಾಯಿಂಟ್. ಬಟ್ ನಾನು ಬೆಳಗ್ಗೆ ನಮ್ಮ ಚಾನಲ್ ಎಲ್ಲ ಹಾಕಿದ್ದೆ. ಸೊ ವಾಪಸ್ ಈ ಲೆವೆಲ್ ಯಾವಾಗ ಬಂತು, ಮಾರ್ಕೆಟ್ ಓಪನ್ ಆಗಿ ಲೈಕ್ ಇನ್ವರ್ಟೆಡ್ ಕಪ್ ಅಂಡ್ ಹ್ಯಾಂಡಲ್ ಅಂತ ಹೇಳ್ತಾರಲ್ವಾ, ಸೊ ಇಲ್ಲಿ ಓಪನ್ ಆಗಿ ಈ ರೀತಿ ರಿವರ್ಸಲ್ ಹೋಗುವಾಗ ಲೋ ಬ್ರೇಕ್ ಆಗೋ ಚಾನ್ಸಸ್ ಇದೆ. ಸೊ ಬ್ರೇಕ್ ಆದ್ರೆ ಇನ್ನೂ ಕೆಳಗಡೆ ಹೋಗ್ಬಹುದು ಅಂತ ಪಬ್ಲಿಕ್ ಚಾನಲ್ ಹಾಕಿದ್ದೆ. ಸೊ ಅಲ್ಲಿಂದ ಕಂಪ್ಲೀಟ್ಲಿ ಇದು ಮೂವ್ ಆಗಿರೋದು ಎಷ್ಟಂದ್ರೆ, ಲೋ ಬ್ರೇಕ್ ಆದ ನಂತರ ಅರೌಂಡ್ ಒಂದು 320 ಪಾಯಿಂಟ್ಸ್ ಮೂವ್ ಆಗಿದೆ. 320 ಪಾಯಿಂಟ್ಸ್ ಮೂವ್ ಆಗಿದೆ. ಸೊ ಗ್ಯಾಪ್ ಡೌನ್ ಆಗಿ ಕಂಪ್ಲೀಟ್ಲಿ ಕೆಳಗಡೆ ಬರೋದು ಇಟ್ಸ್ ಲೈಕ್ ಅ ನೆಗೆಟಿವ್ ಸಿಗ್ನಲ್ ಓನ್ಲಿ. ಸೊ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಕಂಪ್ಲೀಟ್ಲಿ ಕೆಳಗಡೆ ಬಂದಿದೆ ಅಂದ್ರೆ ಸ್ಟಿಲ್ ಇಟ್ ಮೇ ಕಂಟಿನ್ಯೂ. ಓಕೆ, ಸೊ ಡೌನ್ ಟ್ರೆಂಡ್ ಅಥವಾ ಸ್ಟಿಲ್ ಫಾಲ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಅಕಸ್ಮಾತ್ ನಾಳೆ ಮಾರ್ಕೆಟ್ ಏನಾದ್ರು ಫ್ಲಾಟ್ ಓಪನ್ ಆಯ್ತು, ಸ್ವಲ್ಪ ಟೈಮ್ ಸ್ಪೆಂಡ್ ಆಯ್ತು. ಟೈಮ್ ಸ್ಪೆಂಡ್ ಆಗೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಕ್ಯಾಂಡಲ್ ಓಪನ್ ಆಗಿ ಸೀದಾ ಗ್ಯಾಪ್ ಡೌನ್ ಆಗ್ಬಿಟ್ರೆ ಸೊ ಕಂಪ್ಲೀಟ್ಲಿ ವಿ ಕಾಂಟ್ ಫೈಂಡ್ ಎನಿ ಟ್ರೇಡ್ ಹಿಯರ್. ಹಾಗಾಗಿ ಸೊ ಫ್ಲಾಟ್ ಓಪನ್ ಆಗಿ ಸೈಡ್ ವೇಸ್ ಆಗ್ಬಿಟ್ರೆ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಸೊ ಕೆಳಗಡೆ ಬರೋದಂದ್ರೆ ಎಲ್ಲಿ ಯಾವ ಲೆವೆಲ್ ವರ್ಗೂ ಹೋಗಬಹುದು. ಸೊ 48,400 ವರ್ಗೂ ಇದೆ. ಓಕೆ, ಸೊ 48,500 48,400 ಇಲ್ಲಿ ಬಂದು ವಾಪಸ್ ರಿವರ್ಸಲ್ ಆಗಿದೆ ಅಂದ್ರೆ ಸೊ ಆಲ್ವೇಸ್ ಬ್ಯಾಂಕ್ ನಿಫ್ಟಿಯಲ್ಲಿ 500 ಅಥವಾ 1000 ಲೆವೆಲ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 48,500 48,000 49,000. ಸೊ 48,500 ಹತ್ರ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ 50 ಅಥವಾ 70 ಪಾಯಿಂಟ್ಸ್ ಹೆಚ್ಚು ಕಡಿಮೆ ಆದ ನಂತರ ವಾಪಸ್ ಅಲ್ಲಿಂದ ರಿವರ್ಸಲ್ ಆಗಿದೆ. ಸೊ ಈ ಲೆವೆಲ್ ಬ್ರೇಕ್ ಆಗ್ಬೇಕು. ಓಕೆ, ಸೊ ಈ ಲೆವೆಲ್ ಬ್ರೇಕ್ ಆಗ್ಬೇಕು. ಇಲ್ಲಿ ಫ್ಲಾಟ್ ಓಪನ್ ಆಗಿ ಸೈಡ್ ವೇಸ್ ಆಗಿ ಲೋ ಬ್ರೇಕ್ ಕ್ಲೋಸ್ ಮಾಡಿ ಅಂದಾಗ ಮಾತ್ರ ನಾವು ಸೆಲ್ಲಿಂಗ್ ಅಪಾರ್ಚುನಿಟಿ ಹುಡುಕಬಹುದು. ಅಕಸ್ಮಾತ್ ಈ ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಕಾಣಿಸ್ತಾ ಇದೆ, 48,670. ಸೊ ಇಲ್ಲಿ ಫ್ಲಾಟ್ ಓಪನ್ ಆಯ್ತು, ಸ್ವಲ್ಪ ಮೇಲ್ಗಡೆ ಹೋಯ್ತು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತು, ಆಮೇಲೆ ಬ್ರೇಕ್ ಆಯ್ತು ವಿತ್ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್. ಸೊ ವಿ ಕ್ಯಾನ್ ಗೋ ಫಾರ್ ದಿಸ್ ಟಾರ್ಗೆಟ್ 48,820. ಈ ರೀತಿ ಹೇಳ್ಬೋದು. ಇಲ್ಲಿಂದ ಎಷ್ಟು ಪಾಯಿಂಟ್ ಸಿಗ್ಬಹುದು, ಅಪ್ರಾಕ್ಸಿಮೇಟ್ಲಿ 180 ಅಥವಾ 200 ಪಾಯಿಂಟ್ಸ್ ಗೆ ನಾವು ಟಾರ್ಗೆಟ್ ಮಾಡಬಹುದು. ಇದನ್ನ ಬಿಟ್ರೆ ನಿಫ್ಟಿ ಯಾವ ರೀತಿ ಮೂವ್ ಆಗಿರುತ್ತೆ. ಸೊ ನಿಫ್ಟಿ ಸಮಥಿಂಗ್ ಫೇಕ್ ಬ್ರೇಕ್ಔಟ್ ರೀತಿ ನನಗೆ ಕಾಣುತ್ತಾ ಇದೆ. ಫೇಕ್ ಬ್ರೇಕ್ಔಟ್ ಅಂದ್ರೆ ಇದೆ ನೋಡಿ, ನಿನ್ನೆ ಒಂದು ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಆಗೋ ಚಾನ್ಸಸ್ ಇದೆ ಅಂತ ನಾನು ಹೇಳಿದ್ದೆ. ವಿಚ್ ಲೆವೆಲ್? ಈ ಲೆವೆಲ್. ಓಕೆ, ಸೊ 22,000 ಅರೌಂಡ್ 800 ಅಥವಾ 780. ಸೊ ಈ ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈ ಎರಡೂ ಲೆವೆಲ್ ಅನ್ನ ಮಾರ್ಕೆಟ್ ಬ್ರೇಕ್ ಆಗಿತ್ತು ವಿತ್ ಅ ವೆರಿ ಸ್ಟ್ರಾಂಗ್ ಕ್ಯಾಂಡಲ್. ಆಮೇಲೆ ಆಲ್ಮೋಸ್ಟ್ ಇದು ಒಂದು ರೀತಿ ರಿಟ್ರೇಸ್ಮೆಂಟ್ ಲೆವೆಲ್ ರೀತಿ ಕಾಣಿಸ್ತಾ ಇತ್ತು. ಬಟ್ ಇದು ರಿಟ್ರೇಸ್ಮೆಂಟ್ ಆಗಿದ್ರೆ ಫ್ಲಾಟ್ ಓಪನ್ ಆಗ್ಬೋದು ಅಥವಾ ತುಂಬಾ ಗ್ಯಾಪ್ ಡೌನ್ ಓಪನ್ ಆಗಬಾರ್ದಾಗಿತ್ತು ಅಷ್ಟೇ. ಇಲ್ಲೇ ಓಪನ್ ಆಗ್ಬಿಟ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ ಅಂತ. ಬಟ್ ಇದೇನಾಯ್ತು, ಕಂಪ್ಲೀಟ್ಲಿ ಗ್ಯಾಪ್ ಡೌನ್ ಆಗಿ ಅಲ್ಲಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಆದ ನಂತರ ಮತ್ತೆ ಕೆಳಗಡೆ ಬಂದಿದೆ. ಸೊ ಇಟ್ಸ್ ಲೈಕ್ ಅ ಕಂಪ್ಲೀಟ್ಲಿ ಫೇಕ್ ಬ್ರೇಕ್ಔಟ್ ಸಿನಾರಿಯೋನೆ. ಸೊ ಇದ್ರಲ್ಲಿ ಇರೋ ನಮ್ಗೆ ಅವಕಾಶ ಏನಂದ್ರೆ ಫ್ಲಾಟ್ ಓಪನ್ ಆಗ್ಬೇಕು, ಲೋ ಬ್ರೇಕ್ ಆದ ನಂತರ ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನ ನಾವು ನೋಡ್ಬೇಕು. ಸೊ ಅಕಸ್ಮಾತ್ ಫ್ಲಾಟ್ ಓಪನ್ ಆಯ್ತಾ, ಸೊ ಕಂಪ್ಲೀಟ್ಲಿ ಈ ರೀತಿ ಸೈಡ್ ವೇಸ್ ಆಯ್ತಾ, ಅಂಡ್ ದೆನ್ ಲೋ ಬ್ರೇಕ್ ಆದ್ರೆ ಸೆಲ್ಲಿಂಗ್ ಅಪಾರ್ಚುನಿಟಿ. ಫ್ಲಾಟ್ ಓಪನ್ ಆಗದೆ ಗ್ಯಾಪ್ ಅಪ್ ಓಪನ್ ಆದ್ರೆ, ಸೊ ಗ್ಯಾಪ್ ಅಪ್ ಇದನ್ನ ದಾಟ್ಕೊಂಡು ಗ್ಯಾಪ್ ಅಪ್ ಓಪನ್ ಆಗಬಾರ್ದು, ಇದೇ ರೇಂಜ್ ಅಲ್ಲೇ ಆಗ್ಬೇಕು. ಇಲ್ಲಿ ಓಪನ್ ಆಗಿ ಅಗೇನ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಥವಾ ಪ್ರಾಫಿಟ್ ಬುಕಿಂಗ್ ಆಗಿ ಮತ್ತೆ ಈ ಹೈ ಆದ್ರೆ ಯಾವುದು 22,800 ಲೆವೆಲ್ ಬ್ರೇಕ್ ಆದ್ರೆ ಸೊ ಇಲ್ಲಿವರೆಗೂ ಈ ಪೆಂಡಿಂಗ್ ಗ್ಯಾಪ್ ವರ್ಗು ನಾವು ಟಾರ್ಗೆಟ್ ಮಾಡಬಹುದು. ಅರೌಂಡ್ ಒಂದು 50 ಅಥವಾ 70 ಪಾಯಿಂಟ್ಸ್ ಟಾರ್ಗೆಟ್ ಇಲ್ಲಿಂದ ಹಿಡ್ಕೊಂಡು ಅರೌಂಡ್ ಒಂದು 100 ಅಥವಾ 80 ಪಾಯಿಂಟ್ ಟಾರ್ಗೆಟ್ ಇಟ್ಕೊಂಡು ನಾವು ಸೆಟ್ ಮಾಡಬಹುದು. ಸೊ ಜಾಸ್ತಿ ಅಂಡ್ ದೊಡ್ಡ ಟಾರ್ಗೆಟ್ ನ ಸೆಟ್ ಮಾಡಕ್ಕಾಗಲ್ಲ. ಹವೆವರ್ ಇಂಡಿಯಾ ವಿಕ್ಸ್ ಇನ್ಕ್ರೀಸ್ ಆಗಿದೆ, ಹಾಗಾಗಿ ಅಂಡ್ ಅನ್ಸರ್ಟನಿಟಿ ಅಗೇನ್ ಇವತ್ತಿನ ಸಿನಾರಿಯೋ ನೋಡಿದ್ರೆ ಅನ್ಸರ್ಟನಿಟಿ ಅಗೇನ್ ಇನ್ಕ್ರೀಸ್ ಆಗ್ಬೋದು ಅಂಡ್ ಇಂಡಿಯಾ ವಿಕ್ಸ್ ಅಗೇನ್ ಇನ್ಕ್ರೀಸ್ ಆಗ್ಬೋದು ಅಪ್ ಟು June 4th ಅಂತ ಹೇಳ್ಬೋದು. So that's it for today. Thank you and bye.